Good evening, children. Welcome to Suchitra Excellent Classes. Today we have learned Bilingual 4th Standard Santur Textbook of English for Grade 4 Part 1 Unit 5 The Old Stag All Question Answers ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ಈ ದ ಓಲ್ಡ್ ಸ್ಟ್ಯಾಗ್ ಅನ್ನುವಂಥ ಒಂದು ಪಾಠದ ನಂತರದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದುಕೊಳ್ಳಿ, ಹಾಗೆ ಆ್ಯಕ್ಟಿವಿಟಿಗಳನ್ನು ಕೂಡ ಅರ್ಥೈಸಿಕೊಳ್ಳಿ. ಸರಿನಾ? ಲೆಟ್ ಅಸ್ ಸ್ಟಾರ್ಟ್ ದ ಲೆಸನ್ ದ ಓಲ್ಡ್ ಸ್ಟ್ಯಾಗ್ ಕ್ವೆಶನ್ ಆನ್ಸರ್ಸ್. ಮೊದಲನೆಯದಾಗಿ ನೋಡಿ, ಇಲ್ಲಿ ಲೆಟ್ ಅಸ್ ಥಿಂಕ್ ಎ ಆನ್ಸರ್ ದ ಫಾಲೋಯಿಂಗ್. ಇಲ್ಲಿ 4 ಪ್ರಶ್ನೆಗಳನ್ನ ಕೊಡಲಾಗಿದೆ, ಅವುಗಳಿಗೆ ಉತ್ತರಗಳನ್ನು ನೋಡೋಣ. ನಂತರದಲ್ಲಿ ಥಿಂಕ್ ಆ್ಯಂಡ್ ಡಿಸ್ಕಸ್, ಎಲ್ಲ ಒಂದು ಯೋಚನೆ ಮಾಡಿ ಹಾಗೆ ಚರ್ಚೆ ಮಾಡಿ. ಈ ಒಂದು 2 ಪ್ರಶ್ನೆಗಳಿವೆ, ಅವುಗಳನ್ನ ನೋಡೋಣ. ನಂತರದಲ್ಲಿ ಮ್ಯಾಚ್ ದ ಫಾಲೋಯಿಂಗ್. ಹೀಗೆ ಅನೇಕ ಚಟುವಟಿಕೆಗಳು ಈ ಒಂದು ಪಾಠದ ನಂತರದಲ್ಲಿವೆ, ಅವುಗಳನ್ನ ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ. ಆನ್ಸರ್ ದ ಫಾಲೋಯಿಂಗ್. ಫಸ್ಟ್ ಕ್ವೆಶನ್, ವೈ ವಾಸ್ ದ ಓಲ್ಡ್ ಸ್ಟ್ಯಾಗ್ ಪಾಪ್ಯುಲರ್? The old stag was popular because he was kind. Second question, why did the old stag not go down the hillock to meet his friends? Answer, the old stag did not go down the hillock because he was ill. Third question, why did the green cover of the hillock slowly vanish? Answer, the green grass slowly vanished because the animals who came to meet the stag ate all the grass. Fourth question, did the animals realize their mistake? Towards the end, what did they do? Answer, yes. The animals realized their mistake, they felt sorry and decided to find food somewhere else in the forest. Second one, think and discuss. Think and discuss. First question, did the animals do the right thing in the end? Why do you think so? Answer, yes. The animals did the right thing because they understood their mistake and decided to not eat the stag's grass anymore. Second one, what would happen to the green plants around us if each one of us thought only of our own needs? Answer, if we all only think of ourselves, the green plants will be gone and there will be no food or shade left for us. ಈಗ ಪ್ರಶ್ನೆ ಎ ಯಲ್ಲಿ ಬರ್ತಕ್ಕಂಥ 4 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೇವೆ. ನಂತರದಲ್ಲಿ ಥಿಂಕ್ ಆ್ಯಂಡ್ ಡಿಸ್ಕಸ್, ಈ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಂಡಿದ್ದೇವೆ. ನೆಕ್ಸ್ಟ್ ಲೆಟ್ ಅಸ್ ಲರ್ನ್ ಮ್ಯಾಚ್ ದ ವರ್ಡ್ಸ್ ಟು ದೇರ್ ಮೀನಿಂಗ್ಸ್. ಲಶ್ ಫಾರೆಸ್ಟ್. ಲಶ್ ಫಾರೆಸ್ಟ್ ಮೀನ್ಸ್ green and dense woods or forest. Tender grass. Tender grass means delicate young grass. Tender grass means delicate young grass. Next, shaded spot. Shaded spot means cool resting place. Next, healthy food. Healthy food means nourishing wholesome food. Speedy recovery. Speedy recovery means quick healing. Quick healing. ಅರ್ಥ ಆಯ್ತಲ್ವಾ? ಈ ತೆರನಾಗಿ ಇವುಗಳನ್ನು ಹೊಂದಿಸಬೇಕು. ಈ ಒಂದು ಪದಗಳ ಅರ್ಥಗಳು ಗೊತ್ತಾಯ್ತಾ? ನೆಕ್ಸ್ಟ್, look at the following words. Lush forest, friendly animals, shaded spot, tender grass, healthy food. These words are descriptive
words that give us more details about scenes. People and objects, these words are used to make writing more interesting. Draw the image that comes to your mind when you read the following. ನೋಡಿ ಇಲ್ಲಿ ಕೆಲವೊಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ. ಲಶ್ ಫಾರೆಸ್ಟ್, ಟೆಂಡರ್ ಗ್ರಾಸ್, ಹೆಲ್ದಿ ಫುಡ್, ಇವುಗಳಿಗೆ ಸಂಬಂಧಿಸಿದಂಥ ಒಂದು ಚಿತ್ರಗಳನ್ನು ಇಲ್ಲಿ ನೀವು ತೆಗಿಬಹುದು. ನೋಡಿ ಈ ಒಂದು ಕಾಣಿಸ್ತಾ ಇದೆ ಅಲ್ವಾ ಈಗ ಈ ಒಂದು ಚಿತ್ರಗಳನ್ನು ಇಲ್ಲಿ ಲಶ್ ಫಾರೆಸ್ಟ್ ಅಂದರೆ ದಟ್ಟವಾಗಿರ್ತಕ್ಕಂಥ ಕಾಡಿನ ಒಂದು ಚಿತ್ರ ಇಲ್ಲಿ ತೆಗಿಬಹುದು. ಇನ್ನು ನೆಕ್ಸ್ಟ್ ಟೆಂಡರ್ ಗ್ರಾಸ್ ಅಂದರೆ ತಾಜಾ ಹುಲ್ಲಿನ ಚಿತ್ರವನ್ನು ಇಲ್ಲಿ ನೀವು ಬಿಡಿಸ್ಬೋದು, ಕಲರಿಂಗ್ ಮಾಡಬಹುದು. ಹೆಲ್ದಿ ಫುಡ್ ಅಂದರೆ ಹಣ್ಣುಗಳು, ತರಕಾರಿಗಳು, ಇವೆಲ್ಲವುಗಳ ಚಿತ್ರಗಳನ್ನು ಕೂಡ ಈ ಒಂದು ಬಾಕ್ಸ್ನಲ್ಲಿ ನೀವು ಬಿಡಿಸ್ತಾ ಹೋಗಿ. ಗೊತ್ತಾಯ್ತಾ? ಇನ್ನು ನೆಕ್ಸ್ಟ್ C1, ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ನೋಡಿ, ಈಚ್ ಡೇ ಹಿ ವಾರ್ಮ್ಲಿ ಗ್ರೀಟೆಡ್ ಹಿಸ್ ಫೆಲ್ಲೋ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್. ನೋಡಿ, ಪ್ರತಿದಿನ ಅವನು ಏನು ಮಾಡ್ತಿದ್ದ ಅಂದ್ರೆ ಇಲ್ಲಿ ತನ್ನ ಸ್ನೇಹಿತರಿಗೆ ಅಂದರೆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಭೇಟಿಯಾಗಲಿಕ್ಕೆ ಮನಸ್ಸಿನಿಂದ, ಹೃದಯಪೂರ್ವಕವಾಗಿ ಬಂದು ಶುಭಾಶಯವನ್ನು ಹೇಳ್ತಾ ಇದ್ದ. ದ ವರ್ಡ್ ವಾರ್ಮ್ಲಿ, ನೋಡಿ, ಹಿ ಗ್ರೀಟೆಡ್ ಹಿಸ್ ಫೆಲ್ಲೋ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅಂದರೆ ಅದು ನಾರ್ಮಲ್ ಸೆಂಟೆನ್ಸ್ ಆಗ್ತಿತ್ತು. ಹಿ ವಾರ್ಮ್ಲಿ ಗ್ರೀಟೆಡ್ ಅಂದರೆ ಆತ ಮನಸ್ಸಿನಿಂದ ಎಲ್ಲವುಗಳಿಗೆ ಏನು ಮಾಡ್ತಾ ಇದ್ದ, ವಿಶ್ ಮಾಡ್ತಾ ಇದ್ದ. ಅದು ಇಂಪಾರ್ಟೆಂಟ್. ವಾರ್ಮ್ಲಿ ಅನ್ನೋದು ಸ್ಪೆಷಲ್ ವರ್ಡ್. ದ ವರ್ಡ್ ವಾರ್ಮ್ಲಿ ಈಸ್ ಆ್ಯನ್ ಆಡ್ವರ್ಬ್. ಅದು ಒಂದು ವರ್ಬ್ಗೆ ಆ್ಯಡ್ ಆಗಿರ್ತಕ್ಕಂಥದ್ದು ವಾರ್ಮ್ಲಿ. ಹಿಯರ್ ವಾರ್ಮ್ಲಿ ಟೆಲ್ಸ್ ದ ವೇ ಆರ್ ದ ಮ್ಯಾನರ್ ಆಫ್ ದ ಸ್ಟ್ಯಾಗ್ಸ್ ಗ್ರೀಟಿಂಗ್. ನೋಡಿ, ವಾರ್ಮ್ಲಿ ಅನ್ನೋದಿಲ್ಲಿ ಏನು ಹೇಳ್ತದೆ ಅಂದ್ರೆ ಇದು ಒಂದು ಸ್ಟ್ಯಾಗ್ ಇದೆ ಅಲ್ವಾ, ಸ್ಟ್ಯಾಗ್ ಅಂದರೆ ಸಾರಂಗ, ಅದರ ಒಂದು ಮ್ಯಾನರ್ ಅಂದರೆ ಅದು ಯಾವ ರೀತಿಯಾಗಿ ಎಲ್ಲ ಪ್ರಾಣಿಗಳಿಗೆ ಏನು ಮಾಡ್ತಿತ್ತು, ವಿಶ್ ಮಾಡ್ತಿತ್ತು ಅನ್ನೋದನ್ನು ವಿಶೇಷವಾಗಿ ಹೇಳುವಂಥ ಪದ, ವಿಶೇಷಣ, ಆಡ್ವರ್ಬ್. ಲೆಟ್ ಅಸ್ ಟೇಕ್ ಎ ಲುಕ್ ಆಟ್ ಸಮ್ ಮೋರ್ ಎಕ್ಸಾಂಪಲ್ಸ್. ಇಲ್ಲಿ ಕೂಡ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ದ ಓಲ್ಡ್ ಸ್ಟ್ಯಾಗ್ ಸ್ಲೋಲಿ ರಿಕವರ್ಡ್. ಇಲ್ಲಿ ಅದು ಒಂದು ವಯಸ್ಸಾಗಿರ್ತಕ್ಕಂಥ ಒಂದು ಸಾರಂಗ ನಿಧಾನವಾಗಿ ರಿಕವರ್ ಆಯಿತು. ಅದು ರಿಕವರ್ ಆಯಿತು ಅಷ್ಟೇ ಅಲ್ಲ, ನಿಧಾನವಾಗಿ ಅನ್ನೋದು ಇಲ್ಲಿ ಆಡ್ವರ್ಬ್. ದ ರ್ಯಾಬಿಟ್ ಕ್ವಿಕ್ಲಿ ಏಟ್ ದ ಕ್ಯಾರೆಟ್ಸ್. ರ್ಯಾಬಿಟ್ ಇದೆಯಲ್ಲ, ಇದು ಬೇಗನೆ, ಕ್ವಿಕ್ಲಿ ಮೀನ್ಸ್ ಬೇಗನೆ ಕ್ಯಾರೆಟನ್ನು ತಿಂತದ. ರ್ಯಾಬಿಟ್ ಕ್ಯಾರೆಟನ್ನು ತಿಂತದ, ಬಟ್ ಹೇಗೆ, ಬೇಗನೆ ಅನ್ನೋದು ಒಂದು ಉತ್ತರ, ಅದು ಒಂದು ಆಡ್ವರ್ಬ್. The adverbs in the above sentences describe how the old stag recovered. The old stag ಹೇಗೆ ರಿಕವರ್ ಆಯಿತು, ಸ್ಲೋಲಿ. How the rabbit are the carrots. ಕ್ಯಾರೆಟನ್ನು ರ್ಯಾಬಿಟ್ ಹೇಗೆ ತಿಂತು, ಏಟ್ ದ ಕ್ಯಾರೆಟ್ ಕ್ವಿಕ್ಲಿ, ಬೇಗನೆ ತಿಂದಿತು. ನೆಕ್ಸ್ಟ್, ಎನ್ಸರ್ಕಲ್ ದ adverbs that describe how something is done. ನೋಡಿ, ಇಲ್ಲಿ ಕೆಲವೊಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ. ಅವುಗಳಲ್ಲಿ ಅಡ್ವರ್ಬ್ಸ್ ಯಾವುವು ಅನ್ನೋದನ್ನು ಇಲ್ಲಿ ಹೇಳಬೇಕು. ನೋಡಿ, ಅವುಗಳಿಗೆ ಸರ್ಕಲ್ ಹಾಕಿ ಅಂತ ಹೇಳ್ತಾರೆ. ಸೂನ್, ಇದು ಕೂಡ ಅಡ್ವರ್ಬ್. ನೋಡಿ, ಇವೆಲ್ಲವುಗಳನ್ನ ನೋಡಿದಾಗ ಸೂನ್, ಬ್ಯಾಡ್ಲಿ, ಲೇಟ್ಲಿ, ಚಿಯರ್ಫುಲಿ, ಕ್ವೈಟ್ಲಿ, ಅರ್ಲಿ, ಕೇರ್ಫುಲಿ, ಹೈಲಿ, ಫಾಸ್ಟ್, ರೆಗ್ಯುಲರ್ಲಿ, ನಿಯರ್ ಬೈ, ಲೌಡ್ಲಿ, ಇವೆಲ್ಲವುಗಳು ಏನಾಗಿವೆ ಅಂದ್ರೆ ಇವೆಲ್ಲವುಗಳು ಕೂಡ ಏನಿವು ಆಡ್ವರ್ಬ್ಸ್. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಡ್ವರ್ಬ್ಗಳ ಮೂಲಕ ಸೆಂಟೆನ್ಸ್ಗಳನ್ನು ಮಾಡಲಾಗಿದೆ. ಬ್ಯಾಡ್ಲಿ, ಈ ಫೆಲ್ ಬ್ಯಾಡ್ಲಿ ವೈಲ್ ಪ್ಲೇಯಿಂಗ್. ಚಿಯರ್ಫುಲಿ, ಐ ಡಿಡ್ ಮೈ ಹೋಮ್ವರ್ಕ್ ಚಿಯರ್ಫುಲಿ. ಕ್ವೈಟ್ಲಿ, ವಿ ಎಂಟರ್ಡ್ ದ ಲೈಬ್ರರಿ ಕ್ವೈಟ್ಲಿ. ಕೇರ್ಫುಲಿ, ಐ ಬ್ರಷ್ ಮೈ ಟೀತ್ ಕೇರ್ಫುಲಿ. ರೆಗ್ಯುಲರ್ಲಿ, she comes to school regularly. Loudly, the students sang loudly. Note to the teacher. Next, let us write. A, complete the story by writing dialogues in the speech blurbs. The monkeys fast. The monkey king is fasting today. Let us all fast too.
No food till sunset. Yes. ಮತ್ತೊಂದು ಮಂಕಿ ಹೇಳ್ತದ ಎಸ್ ವಿ ವಿಲ್ ಫಾಸ್ಟ್ ಟೂ. ನೆಕ್ಸ್ಟ್ ಇನ್ನೊಂದು ಮಂಕಿ ವಿ ವಿಲ್ ಬಿ ವೆರಿ ಹಂಗ್ರಿ ಇನ್ ದ ಈವ್ನಿಂಗ್. ವಿ ಹ್ಯಾವ್ ಕಲೆಕ್ಟೆಡ್ ಮೆನಿ ಬನಾನಾಸ್, ಲೆಟ್ ಅಸ್ ವೇಟ್ ಟಿಲ್ ಈವ್ನಿಂಗ್. ನೋ ಹಾರ್ಮ್ ಇನ್ ಹೋಲ್ಡಿಂಗ್ ದೆಮ್ ಇನ್ ಅವರ್ ಹ್ಯಾಂಡ್. ಎಸ್ ಹೋಲ್ಡಿಂಗ್ ದೆಮ್ ಮೇಕ್ಸ್ ಮೀ ಫೀಲ್ ಕಂಫರ್ಟೆಡ್. Next, let us all feel there is no harm in feeling. It will save time as it will be sunset soon. It looks so tasty, let us take just one bite. Well, maybe fasting takes more self-control than we thought. Self-control than we thought. Next, note to the teacher. B. Write about your best friend and complete the paragraph. My best friend's name is Rohan or Rashmi. He is a boy. He is 9 years old. He studies in class 4. There are 5 members in his family. His hobbies are playing football and reading books. He wants to be a doctor. When we are together, we play and read books. Rohan is my best friend because he is very kind and always help one. ಗೊತ್ತಾಯ್ತಾ? ಈ ಥರನಾಗಿ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನ ಪ್ಯಾರಾಗ್ರಾಫನ್ನು ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್, ಲೆಟ್ ಅಸ್ ಸ್ಪೀಕ್. ಲುಕ್ ಅಟ್ ದಿಸ್ ಪಿಕ್ಚರ್. ಈ ಒಂದು ಚಿತ್ರವನ್ನು ನೋಡಿ. ಇಲ್ಲಿ ಸಾಕಷ್ಟು ಜಿಲೇಬಿಗಳನ್ನು ಇಟ್ಟಿದ್ದಾರೆ. ಫ್ರೆಂಡ್ಸ್ ಕುಳಿತಿದ್ದಾರೆ. ಇಮ್ಯಾಜಿನ್ ಎ ಲಾರ್ಜ್ ಬೌಲ್ ಆಫ್ ಡೆಲಿಷಿಯಸ್ jalebis is in your classroom. You and your friends start enjoying the sweets one by one. Everyone loves the jalebis so much that you keep reaching for more. Now think about what might happen next. ನೋಡಿ, ಇಲ್ಲಿ ಕೆಲವೊಂದಿಷ್ಟು ಜಲೇಬಿಗಳಿವೆ. ಎಲ್ಲರೂ ಒಬ್ಬರಾದ ಮೇಲೆ ಒಬ್ಬರು ಏನು ಮಾಡ್ತಾರೆ, ಒಂದಾದ ಮೇಲೆ ಒಂದನ್ನು ಎಲ್ಲರೂ ತಿಂತ ಎಂಜಾಯ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಜಿಲೇಬಿ ಅಂದರೆ ತುಂಬ ಇಷ್ಟ. ಎಲ್ಲರೂ ಕೂಡ ಅವುಗಳನ್ನ ತಿಂತಾರೆ. ಆಮೇಲೆ ಏನಾಗ್ತದೆ ನೋಡಿ, ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 4 ಪ್ರಶ್ನೆಗಳಿವೆ. ಅವುಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಒನ್, ಡಿಸ್ಕಸ್ ದ ಫಾಲೋಯಿಂಗ್ ಇನ್ ದ ಕ್ಲಾಸ್. ಹೌ ವುಡ್ ಯು ಫೀಲ್ if the jalebis were almost finished but some friends had not had enough yet? This question answer is, ನೋಡಿ, ಮೊದಲನೇ ಒಂದು ಪ್ರಶ್ನೆ ಉತ್ತರ I would feel sad. Second question, what will happen to the bowl of jalebis after some time? It will be empty. Next, why is it important to share when we have something that everyone enjoys, so that everyone can be happy and feel good? Next, fourth question, how can we make sure there are enough jalebis for everyone to enjoy? By taking only one jalebi at a time and waiting for our turn. ನೋಡಿ, ಇವೆಲ್ಲವುಗಳು ಈ 4 ಪ್ರಶ್ನೆಗಳ ಉತ್ತರಗಳಾಗಿವೆ. ನೆಕ್ಸ್ಟ್, let us do. Create a thank you card from the old stack. ಓಲ್ಡ್ ಸ್ಟ್ಯಾಗ್ ಏನು ಅಂತ ಒಂದು ಥ್ಯಾಂಕ್ ಯು ಕಾರ್ಡನ್ನು ರೆಡಿ ಮಾಡಿ. ಇನ್ಸ್ಟ್ರಕ್ಷನ್, ಇಲ್ಲಿ ಒಂದು ಥ್ಯಾಂಕ್ ಯು ಕಾರ್ಡನ್ನು ಹೇಗೆ ರೆಡಿ ಮಾಡೋದು. ಡಿಯರ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ಟೇಕಿಂಗ್ ಕೇರ್ ಆಫ್ ಮೀ ವೆನ್ ಐ ವಾಸ್ ಸಿಕ್. ಯುವರ್ ಹೆಲ್ಪ್ ಮೇಡ್ ಮೀ ಫೀಲ್ ಹ್ಯಾಪಿ ಆ್ಯಂಡ್ ಸ್ಟ್ರಾಂಗ್. ಐ ಲವ್ ಹ್ಯಾವಿಂಗ್ ಫ್ರೆಂಡ್ಸ್ ಲೈಕ್ ಯು. ಯುವರ್ ಫ್ರೆಂಡ್. ಈ ಥರ ಒಂದು ಥ್ಯಾಂಕಿಂಗ್ ಲೆಟರನ್ನು ಏನು ಮಾಡ್ತದೆ ಅಂದ್ರೆ, ಒಂದು ನಾವು ಈ ಥರನಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಸ್ಟ್ರಕ್ಷನನ್ನು ಓದ್ಕೊಂಡು ಈ ಥರನಾಗಿ ನಾವು ರೆಡಿ ಮಾಡ್ಬೋದು. ಇದನ್ನು ಹೊರತುಪಡಿಸಿ ನೀವು ಡಿಫ್ರೆಂಟಾಗಿ ಕೂಡ ರೆಡಿ ಮಾಡ್ಬೋದು. ಗೊತ್ತಾಯ್ತಾ? ಇಲ್ಲಿಗೆ ಈ ಒಂದು 5ನೆಯ ಪಾಠ ದ ಓಲ್ಡ್ ಸ್ಟ್ಯಾಗ್ ಅನ್ನುವಂಥ ಒಂದು ಪಾಠದ
ನಂತರದಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಇಲ್ಲಿಗೆ ಕಂಪ್ಲೀಟಾಗಿ ಮುಗಿದವು. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದುಕೊಳ್ಳಿ. ಸರಿನಾ? ವಿವರಣೆಯನ್ನು ಅರ್ಥೈಸಿಕೊಳ್ಳಿ, ಸ್ಟೋರಿಯನ್ನು ಕಂಪ್ಲೀಟ್ ಮಾಡಿ. ಗೊತ್ತಾಯ್ತಾ? ಸರಿನಾ? ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಸರಿನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.